ನಮಸ್ಕಾರ ಎಲ್ರಿ ಹೆಂಗಿದ್ರಿ ನಾವಂತ ಆರಾಮದೀವಿ ನೋಡ್ರಿ ಇವತ್ತು ವ್ಲಾಗ್ ಜಲ್ದಿನೇ ಸ್ಟಾರ್ಟ್ ಮಾಡೀನಿ ಅಭಿ ಕರ್ಕೊಂಡು ಹನುಮಪ್ಪನ ಗುಡಿಗೆ ಹೋಗ್ಬೇಕಂತ ಮಾಡಿದೆ ಯಾಕಂದ್ರೆ ಭಾಳ ಕಿರಿಕಿರಿ ಮಾಡ್ಲಕತ್ತಾನೆ ಯಾಕೋ ಒಂದು ಸ್ವಲ್ಪ ಸಿಡಿ ಮಾಡ್ಲಕತ್ತಾನ ಒಂಚೂರು ದೇವ್ರಿಗೆ ಹೋಗಿ ಬಂದ್ರೆ ನೋಡಮ್ಮ ಸಮಾಧಾನ ಆಗ್ತಾನೆ ಅಂತೇಳಿ ತಯಾರಾಗಿ ಹೊಂಟಿವ್ರಿ ಈಗ ದೇವರಿಗೆ ಬಂದಿವ್ರಿ ನಾವು ಪೂಜೆ ಆಗಲೇ ಮಾಡ್ಯಾರ ಫರ್ಶಿ ವರ್ಷಾರ ಒಂದು ಸ್ವಲ್ಪ ಹಸಿ ಇತ್ತು ಯಾಕೋ ಹೊಸ ಫೋನ್ ತೊಗೊಂಡಾನ ಹಿಡಿದು ಇದ್ರಾಗ ವಾಯ್ಸ್ ಸರಿ ಬರಲ್ಲ ಅನಿಸ್ಲಿಕತ್ತದೆ ಅಂದ್ರೆ ಮೊದಲಿನ ಫೋನ್ನಷ್ಟು ಕ್ಲಿಯರ್ ಆಗಿಲ್ಲ ಭಾಳ ಸೌಂಡ್ ಜಾಸ್ತಿ ಅದು ಅನಿಸ್ತದ ಒಂದೊಂದು ಸಾರಿ ಅನಿಸ್ತದ ನಂದೇ ಧ್ವನಿ ಹೌದೋ ಅಲ್ಲ ನಂಗೆ ಆಗಿಬಿಡ್ತದ ಶಂಭ ಮಾಡಿ ಜಜ್ಜಿ ಶಂಭ ಮಾಡು ಶಂಭ ಮಾಡು ಶಂಭ ಮಾಡು ಜಜ್ಜಿ ಶಂಭ ಮಾಡು ಬೈಕ್ ಇಲ್ಲಿ ಹೊರಗಡೆ ನೋಡ್ರಿ ನಂದಿಗೆ ಎಷ್ಟು ಚಂದ ಎಣ್ಣೆ ಹಾಕ್ಯಾರ ಎಷ್ಟು ಕಪ್ಪು ಕಲರ್ ಪಳ 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 ಹೊಳಿಲಿಕ್ಕತ್ತದ ಎಷ್ಟು ಚಂದ ಕಾಣಿಸ್ತಕ್ಕತ್ತದ ನಂದಿ ವಿಗ್ರಹ ಈಗ 2 ಪ್ರದಕ್ಷಿಣೆ ಹಾಕ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತೀನಿ ರೀ ಅಭಿ ನೋಡ್ರಿ ಗಾಡಿ ತೊಗೊಂಡು ಹೆಂಗೆ ತಿರ್ಗಾಡ್ಲಕತ್ತಾನ ನಾನು ನೋಡಿ ನಾನು ಬಲಿ ಬರ್ತೀನಂತಾನ ಹಾಗೆ ಒಂದು ಸ್ವಲ್ಪ ಕಾಲು ನೋವಾಗನ ಮತ್ತು ಪಟಕ್ಕನೆ ಕೂತು ಬಿಡ್ತಾನ ಹಾಗೆ ಅಳೋದು ಮತ್ತು ಆಡೋದು ಮಾಡ್ಲಕತ್ತಾನ ಹೋಗು 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 ಎದುರುಗಡೆ ಆ ಕಡೆ ಈ ಕಡೆ ಕೆಲಸ ಮಾಡ್ಕೊತ ತಿರ್ಗಾಡಕತ್ತಾನ ಅಳ್ಳಕೋತ ನಿಂತು ಬಿಡ್ತಾನ್ರಿ ನನ್ನ ಬಲ್ಲಿ ಬರ್ತಾನತ್ತ ಈಗ ನನ್ನ ಬಲ್ಲಿ ಬ್ಯಾಗ್ ಬಂದು ಕೂತು ಬಿಟ್ಟ ನೋಡ್ರಿ ಈಗ ಚಹಾ ಕುಡಿತೀವ್ರಿ ಚಹಾ ಮಾಡೀವಿ ಚಹಾ ಕುಡ್ದು ಈಗ ಒಂದು ಸ್ವಲ್ಪ ನಾಷ್ಟ ಮಾಡಬೇಕು ನಾಷ್ಟ ಮಾಡ್ತೀವಿ ಉಪ್ಪಿಟ್ಟು ಮಾಡ್ಬೇಕಂತ ಮಾಡೀನಿ ಸ್ಟಾರ್ಟ್ ಆದನ್ನು ಹಿಡಿದು ಒಂದು ಸ್ವಲ್ಪ ಬಿಸಿನೀರು ಫಿಲ್ಟರ್ ನೀರು ಇದ್ರೂ ಒಂದು ಸ್ವಲ್ಪ ಕಾಯಿಸಿ ಆರಿಸಿದ್ದೇ ಕೊಡ್ತೀನಿ ಮಕ್ಕಳಿಗೆ ನೀರು ಆಮೇಲೆ ನಮಗೂ ಒಂದು ಸ್ವಲ್ಪ ಆರಾಮ ತಪ್ತಾ ಹಿಡಿದು ನಾನು ಬಿಸಿನೀರು ನಾನು ಕುಡಿಲಿಲ್ಲ ಅದ್ರ ಮನ್ಯಾಗ ಕುಡ್ಲಿಕ್ಕತ್ತಾರ ಹಾಗಾಗಿ ಒಂಚೂರು ಬಿಸಿನೀರು ಕಾಸ್ಲಿಕತ್ತೀನಿ ರೀ ಗಳು ಬರಬಾರ್ದು ತಳಿ ನಾವು ಎಟ್ಟೆ ಪ್ರೊಟೆಕ್ಷನ್ ನಮ್ಮನಾಗ ನಾವು ಮಾಡ್ಕೊಂಡ್ರು ಮತ್ತೆ ಬರ್ತಾವೆ ಏನು ಮಾಡೋಕ್ಕಾಗಂಗಿಲ್ಲ ಒಂದು ಸ್ವಲ್ಪ ಕಾಯಿ ಸಾರಿಸಿದ ನೀರು ಕುಡಿಯೋದ್ರಿಂದ ಜಲ್ದಿ ಆರಾಮ ಆಗ್ತದೆ ಅಂಥೇಳಿ ಇಲ್ಲಿ ಆಯಿ ಹುಡುಗರಿಗೆ ಆಡ್ಸ್ಲಿಕ್ಕತ್ತಾವ ನೋಡ್ರಿ ಮತ್ತು ಇಡ್ತಾನ ತೊಗೊಂಡು ತಿರ್ಗಾಡಿದ್ದ ಈಗ ಮತ್ತೆ ಆಡ್ತಾನತ್ತ ನಾ ಏನಾದರೂ ಕಣ್ಣಂದ್ರೆ ಮಾತ್ರ ಆಡೋದನ್ನು ಬಿಟ್ಟು ಬಿಡ್ತಾನ ನಾ ಇರಲಿಲ್ಲ ಅಂದ್ರೆ ತಾನೇ ಆಡ್ತಿರ್ತಾನ ಆಯಿಗೆ ಮಾತಾಡ್ಸ್ಲಿಕ್ಕೆ ಬಂದವರನ್ನು ರವಾ ಸಕ್ರೆ ತಂದಿಟ್ಟಾರಿ ಬಿಸ್ಕಿಟ ರವಾ ಸಕ್ರೆ ಅಂತೂ ತುಂಬಿ ಬಿಟ್ಟದ ಸಕ್ರೆ ಏನು ಹಾಳಾಗಂಗಿಲ್ಲ ಆದ್ರೆ ಸಣ್ಣ ರವಾ ಅದಲ್ಲ ಇದ್ರಾಗ ಹುಳ ಅದು ಜಾಸ್ತಿ ಆಗಿಬಿಡ್ತಾವೆ ಜಲ್ದಿನೇ ಹಾಗಾಗಿ ಉಪ್ಪಿಟ್ಟು ಮಾಡ್ಲಕತ್ತೀನಿ ಒಂದು 4-5 kg ಅದು ಆತದ ಅನ್ನಿಸ್ತದ ಅಷ್ಟದ ಇನ್ನಿದು ಖಾಲಿ ಮಾಡತ್ತಾನೆ ಇನ್ನು ಏನು ಮಾಡೋಕ್ಕಾಗಂಗಿಲ್ಲ ಉಪ್ಪಿಟ್ಟು ಒಂಚೂರು ಮಾಡಿ ನಾಷ್ಟ ಮಾಡೋದ್ ಬಳಿಕ ಒಂದು ಸ್ವಲ್ಪ ಲಾರ್ವಾ ಸರ್ವೇಕ ಹೋಗ್ಬೇಕಂತ ಮಾಡೀನಿ ರೀ ಶನಿವಾರದಲ್ಲ ಇವತ್ತಿನ ದಿನ ಲಾರ್ವಾ ಸರ್ವೇಕ್ ಹೋಗ್ಬೇಕು ಸರ್ ಬರ್ತೀನಿ ಅಂತ ಹೇಳಿದ್ರು ನೋಡಮ್ಮ ಉಪ್ಪಿಟ್ಟು ಮಾಡಿ ಹೋಗ್ತೀನಿ ರೀ ಲಾರ್ವಾ ಸರ್ವೇಕ ಹೊಸವ್ರಿಗೆ ಹೊಂಟೀನಿ ರೀ ವಾರಕ್ಕೊಮ್ಮಂತೂ ಹೋಗಲೇಬೇಕು ವಾರಕ್ಕೊಮ್ಮೆ ಯಾಕಂತಂದ್ರೆ 8 ದಿನ ಆಗೇ ಆಗ್ತದೆ ಊರಂದೆಲ್ಲ ಸರ್ವೆ ಮುಗಿಸ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಇವತ್ತು ಶನಿವಾರ ಅದ ಈಗ ಅವ್ರು ಸರ್ ಬರತನ ನಾ ಹನ್ಕತನ ರೋಡಿನ ಸಮೀಪ ಇರ್ತಾವಲ್ಲ ರೋಡಿಗೆ ಇದ್ದಿದ್ದು ಮನೆಗಳು ಅವು ಅಷ್ಟು ಸರ್ವೆ ಮಾಡ್ಕೊತ ಹೋಗ್ತೀನಿ ರೀ ಇದು ಲಿಕ್ವಿಡ್ ತೊಗೊಂಡಿನಿ ನಾನು ಇದು ಲಾರ್ವಾ ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅವರು ಏನು ಸ್ವಚ್ಛವಾಗಿ ತೊಳಿಲ್ದೇ ಇರೋದು ಮತ್ತು ಸಾರ್ವಜನಿಕದ್ದು ಏನಾದರೂ ಸಿಮೆಂಟ್ ತೊಟ್ಟಿ ಅದು ಇರ್ತಾವೆ ತೊಳೆಯಂಗಿಲ್ಲಲ್ಲ ಅಂತಲ್ಲಿ ಹಾಕ್ಲಿಕ್ಕೆ ಇದನ್ನು ತೊಗೊಂಡು ಹೋದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ ಅದನ್ನೇ ಹಾಕತ್ ನಿಂತು ಬಿಡ್ತಾರೆ ಅದೇನು ಆರೋಗ್ಯಕ್ಕೆ ಚಲೋ ಅಲ್ಲ ಇದು ಲಿಕ್ವಿಡ್ ಅದಿದು ನೀರಾಗ ಹಾಕೀನಿ ಒಂದು 5 ml ಅದಷ್ಟೇ ಹಾಕೋದಿರ್ತದೆ ಅದ್ರ ನೀರಿನ ಪ್ರಮಾಣ ಎಷ್ಟು ಇರ್ತದೆ ಅಷ್ಟರ ಮ್ಯಾಗ ಹಾಕೋದಿರ್ತದೆ ಇದು
ಇದು ತೊಗೊಂಡು ಹೋಗೋಣ ಏನು ಮಾಡ್ತಾರೆ ಬರೀ ಅದು ದಿನ ನೀರು ಬರ್ತಿರ್ತಾವೆ ಪ್ರತಿದಿನ ಬರ್ತಾವೆ ನೀರು ಮನಾರು ನೀರು ಎಷ್ಟು ಅಂದ್ರೆ ಹಳ್ಳಕ್ಕೆ ಹರಿದು ಹೋಗ್ತಾವೆ ಒಂದನ್ನು ಹೊಲನೇ ಉಣ್ಬೇಕು ಅಷ್ಟು ನೀರೆಲ್ಲ ವೇಸ್ಟ್ ಮಾಡಿ ಬಿಡ್ತಾರೆ ಅದ್ರ ತಿಕ್ಕೋದು ತೊಳೆದು ಮಾತ್ರ ಮಾಡೋಂಗಿಲ್ಲ ಅವರು ಯಾಕೋ ಗೊತ್ತಿಲ್ಲ ಹಂಗೆ ಯಾಕೆ ಮಾಡ್ತಾರನ ಇದು ಒಯ್ಯೋಣ ಬರೀ ಲಿಕ್ವಿಡ್ ಹಾಕತ್ತೇಳಿ ನಿಂತು ಬಿಡ್ತಾರೆ ಅಂತ ಹೇಳಿ ಒಯ್ಯೋದು ಬಿಟ್ಬಿಟ್ಟಿದ್ದೆ ನಾನು ಇತ್ತೀಚೆಗೆ ನೋಡಮ್ಮ ಹೊಸ ಊರಾಗ ಅಲ್ಲಿ ಗಣಿತಾಜಿ ಜಾಸ್ತಿ ಅದಾವು ಅದಕ್ಕೆ ಬೇಕಾಗ್ತದೆ ಆಮೇಲೆ ಸಿಮೆಂಟ್ ತೊಟ್ಟಿನೂ ಅದಲ್ಲೊಂದು ಸಾರ್ವಜನಿಕ ಸಿಮೆಂಟ್ ತೊಟ್ಟಿ ಅಲ್ಲಿ ಕ್ಲೀನ್ ಇದ್ದಿತ್ತಿಲ್ಲ ಅಂದ್ರೆ ಲಾರ್ವ ಭಾಳ ಆಗಿದ್ವು ಅಂದ್ರೆ ಹಾಕ್ಲಿಕ್ಕೆ ಬರ್ತೈತೇಳಿ ತೊಗೊಂಡು ಹೊಂಟೀನಿ ಸರ್ ಬರತನ ನಾನು ಈ ಕಡೆ ಏರಿಯಾದ ನನ್ನ ರೋಡ್ ಹೊಂಟು ಮನೆಗಳು ಏನದಾವಲ್ಲ ಅವು ಒಂದು 25 ಮನೆ ಅದಾಗ್ತಾವೆ ಅವು ಇಷ್ಟು ಸರ್ವೆ ಮಾಡ್ಕೊತೀನಿ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತೀನಿ ರೀ ಅಭಿಗೆ ಆಯ್ತು ತೊಗೊಂಡು ಕೂತಾಳ್ರಿ ಅನ್ಕತನ ಇಷ್ಟು ಸರ್ವೆ ಮಾಡ್ಕೋತ ಹೋಗ್ತೀನಿ ಮತ್ತು ಅಲ್ಲಿ ಸರ್ ಬರ್ನ ಅಲ್ಲಿ ಹೊಸ ಊರಂದಿಷ್ಟು ಸರ್ವೆ ಮಾಡ್ಕೊಂಡು ಬರ್ತೀನಿ ಮಳೆ ಬಂದು ನೋಡ್ರಿ ಹೆಂಗಾಗ್ಯದ ಎಲ್ಲ ಗಾಡಿ ಹೊರಗಿಂದು ಮಳೆ ಬರ್ತದಲ್ಲ ಮಳೆ ಬಂದಾಗ ನಿಂದಿರ್ತಾವೆ ಅವಾಗ ಹಂಗೆ ಚಲ್ತೀರಿ ಮನ್ಯಾಗ ಸಣ್ಣ ಮಕ್ಕಳದಾವಲ್ಲ ನಾಳೆ ಅವೇ ಜ್ವರ ಬರ್ತಂದ್ರೆ ದವಾಖಾನಿಗೆ ಹೋಗ್ತಿರಲಿಲ್ಲ ಡೆಂಗು ಟೈಫಾಯ್ಡ ಮಲೇರಿಯಾ ಆಗ್ತದ ಅದಕ್ಕೆ ಏನದ್ರಿ ಡಬ್ಬ ಇಟ್ಟು ಬಿಡ್ರಿ ಈ ಕಡೆ ತಂದು ಆಮೇಲೆ ನೀವು ನೀರು ಹಾಕ್ತಿದ್ರಪ್ಪ ಅಂದ್ರೆ ಅದಕ್ಕೆ ಒಂದು ಜರ ಸ್ವಚ್ಛಗೆ ತೊಳಿಬೇಕ್ರಿ ಬ್ರಷ್ ಹಚ್ಚಿ ಹಾಂ ಮೊಡ್ಕಾಯಿ ಹಾಕಿಬಿಡ್ರಿ ಭಾಳ ಚಲೋ ಸರ್ವೆ ಮಾಡಿ ಏನು ಉಪಯೋಗ ಇಲ್ಲಾರ್ದಂಗೆ ಆತದ ನೋಡ್ರಿ ಸಾಕಾಗಿ ಹೋಗ್ತದ ಗಣಿತ್ಯಾಜ್ಯ ಟೈರ್ಸ್ ಇವೆಲ್ಲ ಜಾಸ್ತಿ ಅದಾವ ಏರಿಯಾದಾಗ ಹಾಗಾಗಿ ಲಾರ್ವ ಜಾಸ್ತಿ ಕಂಡು ಬರ್ತಾವು ಸೊಳ್ಳೆ 100 ಮೀಟರ್ವರೆಗೂ ಹರಿದಾಡ್ತಿರ್ತದ ಒಂದು ಡೆಂಗ್ಯೂ ಯಾವ್ದಾದ್ರು ಪಾಸಿಟಿವ್ ಪ್ರಕರಣ ಬಂತಂದ್ರೆ ಒಬ್ಬರಿಂದ ಒಬ್ರಿಗೆ ಹರಡ್ತದ ಸೊಳ್ಳೆ ಒಬ್ಬರಿಗಿಂದ ಒಬ್ರಿಗೆ ಕಡಿಯೋದ್ರಿಂದ ಲಾರ್ವಾ ಸರ್ವೇದು ಸಮೀಕ್ಷೆ ಮಾಡಿದ್ದು ಪೂರ್ತಿ ಡೀಟೇಲ್ಸ್ ಬುಕ್ ತೋರಿಸ್ರಿ ಅಂತ ಹೇಳಿದ್ದು ಈ ರೀತಿಯಾಗದ್ರಿ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೆನ್ನೂರು ಇದು ಪ್ರಿಂಟೆಡ್ ಅದ ನಮ್ಮ ಆರೋಗ್ಯ ಕೇಂದ್ರ ಚಿಕ್ಕಬೆನ್ನೂರದಿಂದ ಕೊಟ್ಟಾರಲ್ಲ ಹಾಗಾಗಿ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರೆಯೋದೇನು ಹತ್ತಲ್ಲ ಇಲ್ಲಿ ಆಲ್ರೆಡಿ ಆದ ಚಿಕ್ಕಬೆನ್ನೂರು ಅಂತೇಳಿ ಇಲ್ಲಿ ನಮ್ಗೆ ಉಪಕೇಂದ್ರ ನಾದ್ಕಿಡಿ ಬರ್ತದೆ ನಾದ್ಕಿಡಿ ಹಾಕಬೇಕು ನಮ್ಮದು ಊರ ಹೆಸರು ಯಾವ ಊರಾಗ ಸಮೀಕ್ಷೆ ಮಾಡಿವಿ ನಮ್ಮದು ಊರ ಹೆಸರು ಮತ್ತು ಓಣಿ ಯಾವ ಏರಿಯಾದಾಗ ಮಾಡಿವಿ ಅದು ಏರಿಯಾದ ಹಾಕಬೇಕು ಹೆಸರು ಆಮೇಲೆ ಇಲ್ಲಿ ದಿನಾಂಕ ನಾನು ಇದ್ರದ್ದು ಅಂತ ಹೇಳಿ ಒಂದು ವಿಡಿಯೋ ಮಾಡೀನಿ ಆಲ್ರೆಡಿ ಅದ್ರ ಬಹುಶಃ ಅವ್ರು ನೋಡ್ದಂಗೆ ಕಾಣ್ತಲ್ಲ ಇಲ್ಲಿ ನನ್ನ ಅಕ್ಷರ ಅಷ್ಟೇ ನೀಟಾಗಿ ಆಗಂಗಿಲ್ಲ ರೀ ಚಂದ ಕಾಣಿಸಂಗಿಲ್ಲ ಸಣ್ಣ ಹುಡುಗರು ಬರ್ದಂಗೆ ಬರ್ದೀನಿ ಇವೆಲ್ಲ ಹೆಸರುಗಳು ಈ ಹೆಸರು ಇಲ್ಲಿ ಮನೆಯ ಮುಖ್ಯಸ್ಥರ ಹೆಸರು ಬರೆಯೋದು ಆಮೇಲೆ ಮನೆ ಸಂಖ್ಯೆ ಮನೆ ಸಿಂಬಲ್ ಕೊಟ್ಟಿರ್ತಾರೆ ಇಲ್ಲಿ ಅಂದ್ರೆ ಮನೆ ಸಮೀಕ್ಷೆ ಮಾಡಿದ್ವಿ ಅಂದ್ರೆ 1 ಹಾಕೋದು ಅಥವಾ ಯಾವುದಾರೆ ಮನೆ ಕಟ್ಟಡ ನಿರ್ಮಾಣ ಪ್ರದೇಶ ಇದ್ದಲ್ಲಿ ಏನಾದರೂ ಆ ಸಮೀಕ್ಷೆ ಮಾಡಿದ್ವಿ ಅಂದ್ರೆ 2 ಹತ್ತು ಹಾಕಬೇಕು ಶಾಲಾ ಕಾಲೇಜು ಅಂಗನವಾಡಿ ಒಳಗೆ ಮಾಡಿದ್ವಿ ಅಂದ್ರೆ ಇಲ್ಲಿ 3 ಹತ್ತು ಹಾಕಬೇಕು ಅಥವಾ ಹೋಟೆಲ್ದಾಗ ಏನಾದರೂ ಸಮೀಕ್ಷೆ ಅಂಗಡಿ ಹೋಟೆಲ್ ಲಾಡ್ಜ್ ಅಂತಲ್ಲಿ ಏನಾದರೂ ಲಾರ್ವಾ ಸರ್ವೆ ಮಾಡಿದ್ವಿ ಅಂದ್ರೆ ಇಲ್ಲೇನು ಸಂಖ್ಯೆ ಕೊಟ್ಟಾರಲ್ಲ 5 ಅಂತೇಳಿ ಈ ರೀತಿಯಾಗಿ ಎಲ್ಲ ಸೇಮ್ ಈ ರೀತಿಯಾಗಿ ಯಾವ ಸಮೀಕ್ಷೆ ಮಾಡಿರ್ತೀವಿ ಯಾವ ಸ್ಥಳದಲ್ಲಿ ಆ ಸ್ಥಳದ ಸಂಖ್ಯೆಯನ್ನು ಹಾಕೋದು ಅಂದ್ರೆ ಗುರುತು ಯಾವ ಸ್ಥಳದ ಅನ್ನೋದು ಅದು ಇದು ಕಂಟಿನ್ಯೂ ಆಗಿ ಕ್ರಮ ಸಂಖ್ಯೆ ಹಾಕೋದು ಇಲ್ಲಿ ಹೆಸರು ಇಲ್ಲಿ ಗುರುತುಗಳು ಹಾಕೋದು ಇದು ಒಳಾಂಗಣದಾಗ ಬರ್ತದೆ ಅಂದ್ರೆ ಮನೆಯ ಒಳಾಂಗಣದಾಗ ಏನು ಸರ್ವೆ ಮಾಡ್ತೀವಲ್ಲ ನಾವು ಅದರದ್ದು ಬರ್ತದೆ ಇದು ಸಿಮೆಂಟ್ ತೊಟ್ಟಿ ಬ್ಯಾರೆಲ್ಲು ಬಿಂದಿಗೆ ಫ್ರಿಜ್ಜ ಇತರೆ ಸಂಪು ಇತರೆ ಅಂದ್ರೆ ಕೊಡಗಳು ಅರ್ಥ ಸಂಪು ಅಂದ್ರೆ ನೀರಿಂದು ಮ್ಯಾಗ್ ಮುಚ್ಚಳಕ್ಕೆ ಇದ್ದಿದ್ದು ಒಳಾಂಗಣದಾಗೆ ಮಾಡಿರ್ತಾರೆ ನೋಡ್ರಿ ಬಾಗಿಲ್ದಾಗ ಅದು ಏನಂತಾರೆ ಸಿಮೆಂಟ್ ತೊಟ್ಟಿ ಥರ ಪ್ಯಾಕ್ ಇರ್ತದೆ ಅದು ಇದು ಇದ್ದಲ್ಲಿ ನಾವು ಎಷ್ಟು ಪರಿಕರಗಳು ಇದ್ದು ಎಷ್ಟು ಈ ಸಿಮೆಂಟ್ ತೊಟ್ಟಿ 1 ಇತ್ತಂದ್ರೆ 1 ಹಾಕಬೇಕು ಇಲ್ಲ 2 ಇತ್ತಂದ್ರೆ 2 ಹಾಕಬೇಕು ಅದ್ರಾಗ ಲಾರ್ವೆ ಏನಾದರೂ ಕಂಡು ಬಂದಿತ್ತಂದ್ರೆ 1ದಾಗ ಕಂಡು ಬತ್ತಂದ್ರೆ ಪಿ ಇದ್ದಲ್ಲಿ 1 ಹಾಕೋದು ಇಲ್ಲ 2ದಾಗ ಕಂಡು ಬತ್ತಂದ್ರೆ 2 ಹಾಕೋದು ಇದೇ ರೀತಿಯಾಗಿ ಹೊರಾಂಗಣದಾಗೂ ಮತ್ತು ಒಳಾಂಗಣದಾಗೂ ಮಾಡಬೇಕು ಸರ್ವೆ ಇದು ಇಲ್ಲಿದಿಂದ ಇಲ್ಲಿ ತನಕ ಈ ಲೈನ್ ಏನು ಟೋಟಲ್ ಆಗಿರ್ತಲ್ಲ ಇಲ್ಲಿ ಬರಿಬೇಕು ಒಟ್ಟು ಸಮೀಕ್ಷೆ ಮಾಡಿದ ಪರಿಕರಗಳು ಮಾಡಬೇಕು ಈ ಸಮೀಕ್ಷೆ ಮಾಡಿದ ಪರಿಕರಗಳು ಒಟ್ಟು ಒಳಾಂಗಣ ಬತ್ತು ಹೊರಾಂಗಣ ಬತ್ತು ಎಲ್ಲಿ ಲಾರ್ವಾ ಕಂಡು ಬಂದವು ಎಷ್ಟು ಪರಿಕರದಾಗ ಅಂದ್ರೆ ಟೋಟಲ್ ಬರಿಬೇಕು ಅಂಕಿ ಸಂಖ್ಯೆ ಬರಿಬೇಕು ಲಾರ್ವಾ ಕಂಡು ಬಂದ ಒಟ್ಟು ಪರಿಕರಗಳು ಆಮೇಲೆ ಏನಾದರೂ ನಾವು ಖಾಲಿ ಮಾಡಿಸಿದ್ದೇವಂದ್ರೆ ಅಥವಾ ಸೋಸಿದ್ದೇವಂದ್ರೆ ಅದನ್ನು ಇಲ್ಲಿ ಬರಿಬೇಕು ಇಲ್ಲ ಅದು ಔಷಧ ಕೊಟ್ಟಿರ್ತಾರಲ್ಲ ನಮ್ಗೆ ನೀರಾಗ ಹಾಕ್ಲಿಕ್ಕೆ ಅದೇನಾದರೂ ಹಾಕಿದ್ದೇವೆ ಅಂದ್ರೆ ಎಷ್ಟು ಪರಿಕರದಾಗ ನಾವು ಲಾರ್ವಾ ನಾಶಕ ಔಷಧಿ ಹಾಕಿವಿ ಅನ್ನೋದು ಅದನ್ನು ಇದ್ರಾಗ ಅಂಕಿ ಸಂಖ್ಯೆ ತೋರಿಸ್ಬೇಕು ಇದೇ ರೀತಿಯಾಗಿ ಇದೆಲ್ಲ ಸಾಲ್ಕಾಗಿ ಟೋಟಲ್ ಮಾಡಿ ಇಲ್ಲಿ ಬರೆಯೋದು ಲಾಸ್ಟಿಗೆ ಇವೆಲ್ಲ ಹಿಂಗೆ ಟೋಟಲ್ ಮಾಡಿ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಮಾಡೋದು ಇಲ್ಲಿ ಏನು ಬರಿಲಾರ್ದೇನು ಖಾಲಿ ಇರ್ತಾವಲ್ಲ ಆ ಬಾಕ್ಸ್ ಒಳಗೆ ಈ ರೀತಿಯಾಗಿ ಡಾಟ್ಸ್ ಇರಬೇಕು ಆಮೇಲೆ ಟೋಟಲ್ ಮಾಡಿ ನೋಡ್ರಿ ನಾ ಎಲ್ಲ ಇಲ್ಲಿ ಕೆಳಗಿಷ್ಟು ಲಾಸ್ಟಿಗೆ ಟೋಟಲ್ ಮಾಡಬೇಕು ಮೇಲಿಂದ ಕೆಳಗೆ ಒಟ್ಟು ಎಷ್ಟು ಪರಿಕರಗಳಾಗ್ಯಾವ ಅನ್ನೋದು ಅಲ್ಲಿಷ್ಟು ಟೋಟಲ್ಗಳು ಮಾಡಿದ್ನಂದ್ರೆ ಇದು ಫಿಲ್ ಆಗಿಬಿಡ್ತದೆ
ಈ ರೀತಿಯಾಗಿ ಅದು ನೋಡ್ರಿ ನಮ್ಮ ಲಾರ್ವಾ ಸರ್ವೆ ಬುಕ್ ಭಾಳ ಜನ ಒಂದಷ್ಟು ಜನ ಕೇಳಿದ್ರು ನನಗೆ ತೋರಿಸ್ರಿ ಲಾರ್ವಾ ಸರ್ವೆ ಬುಕ್ ಅಂತೇಳಿ ನಾ ಇದ್ರದ್ದೇ ಒಂದು ವಿಡಿಯೋ ಮಾಡಿದ್ದೆ ಆದರೂ ಅವ್ರು ನೋಡ್ದಂಗೆ ಕಾಣಿಸಲ್ಲ ಹಾಗಾಗಿ ಮತ್ತೆ ತೋರಿಸ್ಲಕತ್ತೀನಿ ಮತ್ತೇನು ಹೊಳ್ಳಿ ಮಿಳಿ ತೋರಿಸ್ಲಕತ್ತಾರ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಸಾಂಕ್ರಾಮಿಕ ರೋಗಗಳನ್ನು ಹರಡದಂತೆ ತಡೆಗಟ್ಟಲು ಮನೆ ಮಟ್ಟದಲ್ಲಿ ಯಾವ ರೀತಿಯಾಗಿ ನಾವು ಜನರಿಗೆ ತಿಳುವಳಿಕೆ ನೀಡಬೇಕನ್ನೋದೇ ಇದು ಲಾರ್ವಾ ಸಮೀಕ್ಷೆ ಆಗಿರ್ತದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ರೀ. ಎಲ್ರಿಗೂ ನಮಸ್ಕಾರ ರೀ.